ಅವ್ರಿಗೆ ಭಯ ಬೀಳಿಸ್ಬೇಕು ಅಂತ ಹೇಳಿ ಕೋಲಲ್ಲಿ ಹೊಡಿತಕ್ಕಂಥದ್ದು ಅಥವಾ ಬೆದರಿಸ್ತಕ್ಕಂಥದ್ದು ಅಥವಾ ದೇವ್ರ ಮುಂದೆ ಕುತ್ಕೊಂಡು ಅವ್ರಿಗೆ ಮಾನಸಿಕವಾಗಿ ಸ್ಟ್ರೆಂತ್ ಬರಲಿ ಅಥವಾ ಸೈಲೆಂಟ್ ಆಗಲಿ ಅನ್ನೋ ಒಂದು ವಿಚಾರದಲ್ಲಿ ಇದು ಮೈಂಡ್ ಗೇಮ್ ಅಂತ ನಾನು ಕರಿತೀನಿ ಅಷ್ಟೇ ಹೊರತು ಈ ದೆವ್ವ ಭೂತ ಅನ್ನೋದು ಅಲ್ಲಿ ಸೇರಿಸಿದ್ದಾರೆ. ಮಾನಸಿಕವಾಗಿರ್ತಕ್ಕಂಥ ಕಾಯಿಲೆಗೂ ದೆವ್ವಕ್ಕೂ ಸಂಬಂಧ ಇಲ್ಲ. ಆತ್ಮಚಿಕಿತ್ಸೆ ಅಂತ ಮಾಡ್ತಾರೆ, 2 ಆತ್ಮ ಇದೆ 3 ಆತ್ಮ ಇದೆ ಅಂತ. ಅದರಷ್ಟು ಬೋಗಸ್ ಇನ್ನೊಂದಿಲ್ಲ. ಆತ್ಮಚಿಕಿತ್ಸೆ ಮಾಡ್ತಕ್ಕಂಥವ್ರಿಗೆ ಒಂದು ಪ್ರಶ್ನೆ, ನೀವು ಯಾವಾಗ ನೋಡಿದ್ರು ಒಬ್ಬರ ಮೈ ಮೇಲೆ ಅವರು ಸರಿ ಇಲ್ಲ ಅಂತಂದಾಗ ಆ ಆತ್ಮ ಬಂದಿದೆ ಈ ಆತ್ಮ ಬಂದಿದೆ ಹಂಗೆ ಅಂತ ಬಂದಿದೆ ಅಲ್ಲ, ನಿಮಗೆ ಅದೇ ಥರ ನಿದರ್ಶನದಲ್ಲಿ ಬೇರೆನೂ ತೋರಿಸಿ. ಇವ್ರಿಗೆ ನೋಡಿ ಒಂದು ಆತ್ಮ ಆಲ್ರೆಡಿ ಇದೆ, ಇನ್ನೊಂದು ಆತ್ಮ ಬಂದು ಸೇರಿಕೊಂಡಿದೆ, ಅದು ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದೆ, ದೊಡ್ಡ ದೊಡ್ಡ ಆವಿಷ್ಕಾರಗಳು ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿಸ್ತಾ ಇದೆ ಅವ್ರ ಕೈಯಲ್ಲಿ, ಆ ಆತ್ಮದ ಹೆಸರಿದು, ಅದು ಈ ಥರ ಇತ್ತು ಈ ಥರ ಇತ್ತು ಅಂತ ಸ್ಟೋರಿ ಮಾಡಿ ಪಬ್ಲಿಕ್ಕಾಗಿ ಬಂದು ಕೂತ್ಕೊಂಡು ಚಾಲೆಂಜ್ ಮಾಡಬೇಕು, ಇದಾಗುತ್ತೋ ಇಲ್ವಂತ. ನಾನು ಚಾಲೆಂಜ್ ಮಾಡ್ತೀನಿ. ಅಸ್ಟ್ರಾಲಜರ್ ಈಸ್ ಆಲ್ಸೋ ಎ ಸೈಕಾಲಜಿಸ್ಟ್. ಜ್ಯೋತಿಷ್ಯ ಶಾಸ್ತ್ರನ ಯಾರಿಗೋ ಅನ್ಎಜುಕೇಟೆಡ್ ಕೈಯಲ್ಲೋ ಅಥವಾ ಈ ದುಡ್ಡು ಮಾಡಬೇಕು ಅನ್ನೋ ದುರಾಸೆಯಲ್ಲಿ ಬಂದಿರತಕ್ಕಂಥ ಕೈಗೋ ಬಂದಿರತಕ್ಕಂಥದ್ದು ವಿಷಾದನೀಯ. ಐನ್ಸ್ಟೈನ್ ಕೂಡ ಹೇಳಿದ್ದಾರೆ, ಖಂಡಿತ ದೆವ್ವ ಇದೆ, ಭೂತಾನೂ ಇದೆ. ಪ್ರಚಾರ ಗಿಟ್ಟಿಸ್ಕೊಳ್ಳೋಕ್ಕೆ ಊರಲ್ಲಿ ನಾನು ಮಂತ್ರವಾದಿ ಅದು ಕಲ್ತಿ ಅಂತ ಯಾರು ಬೇಕಾದ್ರೂ ಚೇಂಜ್ ಆಗಿಬಿಡ್ಬೋದು. ಅದಕ್ಕೆ ಹಿನ್ನೆಲೆ ಆಗಲಿ, ಕಲ್ತಿರ್ತಕ್ಕಂಥ ಒಂದು ಇದಾಗಲಿ, ರೂಪವಾಗಲಿ, ಅಥವಾ ತಿಳ್ಕೊಂಡಿರ್ತಕ್ಕಂಥ ಒಂದು ಗುರುಗಳಾಗಲಿ ಏನೂ ಇರಲ್ಲ. ಸುಮ್ಮನೆ ನಾನು ಒಂದು ಮಾಟ ಮಂತ್ರ ತೆಗಿತಕ್ಕಂಥ ಒಂದು ವ್ಯಕ್ತಿ, ಜನ ಮರಳೋ ಜಾತ್ರೆ ಮರಳೋ ಅಂತ ಹೇಳ್ತಕ್ಕಂಥದ್ದು ಈ ಸಮಸ್ಯೆ ಬರ್ತಕ್ಕಂಥದ್ದೇ ಪಬ್ಲಿಕ್ ಅವರಿಂದ. 24 ಗಂಟೆಗಳಲ್ಲಿ ವಶೀಕರಣ, ನಿಮ್ಮ ಸ್ತ್ರೀ ವಶೀಕರಣ, 24 ಗಂಟೆಯಲ್ಲಿ ನೀವು ಬಯಸಿದ ಹೆಣ್ಣು ನಿಮ್ಮ ಹತ್ರ ಬರುತ್ತೆ. ಇವೆಲ್ಲ ಏನು ಬರುತ್ತೆ, ಏನು ಬರುತ್ತೆ? ನಾನು ಆಫ್ರಿಕಾದಲ್ಲಿ ಯಾರೋ ಒಂದು ಹುಡುಗಿ ನೋಡಿದ್ದೀನಿ, ತುಂಬ ಚೆನ್ನಾಗಿದ್ಲು, ಅವ್ರನ್ನ ಬರ್ಸಿ ನೋಡೋಣ. ಇದೆಲ್ಲ ಮೂಢನಂಬಿಕೆ. ಯಾರಿಗಿವೆಲ್ಲ ಆಗುತ್ತೆ ಅಂದರೆ ಎಗೇನ್ ಮಾನಸಿಕವಾಗಿರ್ತಕ್ಕಂಥವ್ರು. ಘಟನೆಗಳಿದಾವಲ್ಲ, ಇದನ್ನೆಲ್ಲ ಎನ್ಕ್ಯಾಶ್ ಮಾಡ್ತಕ್ಕಂಥ ಡೋಂಗಿ ಬಾಬುಗಳಿಂದನೇ ಜ್ಯೋತಿಷ್ಯ ಹಾಳಾಗಿರೋದು. ಒಂದು ಕಡೆ ಇಲ್ಲಿ ಜ್ಯೋತಿಷ್ಯ ಮೂಢನಂಬಿಕೆನ ಬೈಯುವಂಥ ಒಂದು ಸೆಗ್ಮೆಂಟ್ ಇದೆ, ಇನ್ನೊಂದು ಕಡೆ ಈ ಮೂಢನಂಬಿಕೆ ದೆವ್ವ ಭೂತ ಮಾಟ ಮಂತ್ರ ಅಂತ ಅದ್ರ ಹಿಂದೆ ಬೀಳ್ತಕ್ಕಂಥ ಒಂದು ಸೆಗ್ಮೆಂಟ್ ಇದೆ. ಇವೆರಡೂ ಕೂಡ ಪಬ್ಲಿಕ್ಕಲ್ಲಿ ಇಬ್ಬರು ಒಂದಾದರೆ ಮೂಢನಂಬಿಕೆ ತೊಡಗಿಸ್ಬೋದು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ಗುರುಜಿ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಗುರುಜಿ, ಇವತ್ತು ಸಮಾಜದಲ್ಲಿ ಮೂಢನಂಬಿಕೆ ಅನ್ನುವಂಥದ್ದು ಅತಿರೇಕಕ್ಕೆ ಹೋಗ್ತಾ ಇದೆ. ಸೊ ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಸಮಾಜದಲ್ಲಿರುವಂತಹ ಒಳ್ಳೆ ಜ್ಯೋತಿಷಿಗಳಿಗೂ ಕೂಡ ಕೆಟ್ಟ ಹೆಸರು ಬರ್ತಾ ಇದೆ. ಅಂದ್ರೆ ನಂಬುವಂತಹ ಪರಿಸ್ಥಿತಿಯಲ್ಲಿ ಜನ ಇಲ್ಲ. ಕೆಲವು ಜ್ಯೋತಿಷಿಗಳು ಹಾಗೆ ಇದ್ದಾರೆ, ಆದರೆ ವೈಜ್ಞಾನಿಕ ನೆಲೆಗಟ್ಟಲ್ಲಿ ಇರುವಂಥವ್ರಿಗೆ ಇದರಿಂದ ಸಮಸ್ಯೆ ಆಗ್ತಾ ಇದೆ. ಈಗ ಇವತ್ತು ನಾವು ನೋಡ್ತಾ ಇದ್ದೀವಿ, ಒಂದು ಘಟನೆ ಆಗಿದೆ ಶಿವಮೊಗ್ಗದಲ್ಲಿ. ನಾನು ದೆವ್ವ ಬಿಡಿಸ್ತೀನಿ, ಭೂತ ಬಿಡಿಸ್ತೀನಿ ಅಂತ ಹೇಳಿ ಇಡೀ ರಾತ್ರಿ ಒಬ್ಬ ಮಹಿಳೆಗೆ ಹೊಡೆದು ಕೊನೆಗೆ ಆ ನೋವನ್ನ ಸಹಿಸ್ಕೊಳ್ಳೋದಕ್ಕಾಗದೆ ಆ ಮಹಿಳೆ ಸಾವನ್ನಪ್ಪಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಗುರುಜಿ? ನಿಜವಾಗ್ಲೂ ಈ ರೀತಿಯಾಗಿ ನಡೆಯುತ್ತಾ? ಮೊಟ್ಟ ಮೊದಲಿಗೆ ಈ ಘಟನೆ ನಡೆದಿರ್ತಕ್ಕಂಥದ್ದು ಭಾಳ ವಿಷಾದನೀಯ. ಅದನ್ನು ನಾನು ಖಂಡಿಸ್ತೀನಿ. ಹಾಗೆ ಆ ನೋವು ಪಟ್ಟಿರ್ತಕ್ಕಂಥ ಮಹಾತಾಯಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಹಾಗೆ ಯಾರು ಆ ಕೃತ್ಯವನ್ನು ಎಸಗಿದ್ದಾರೆ ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಲೇಬೇಕು. ಹಾಗೆ ಈ ರೀತಿ ಮಾಡ್ತಕ್ಕಂಥ ಅನೇಕ ಜನಗಳಿಗೆ ಇದೊಂದು ಪಾಠವಾಗಬೇಕು ಅಂತ ಹೇಳ್ತೀನಿ. ಮೊದಲದು, ದೆವ್ವ ಇಟ್ಕೊಂಡಿದೆ ಅನ್ನಕ್ಕೆ ಹಲವಾರು ಕಾರಣಗಳಿದ್ದಾವೆ. ಭಾಳ ಹಿಂದಿನ ಕಾಲದಲ್ಲಿ ನಮಗೆ ಈ ಮೆಡಿಕಲ್ಲು ಮತ್ತು ಡಾಕ್ಟ್ರು ಮತ್ತು ಹಾಸ್ಪಿಟಲ್ಸ್ ಭಾಳ ಕಮ್ಮಿ ಇತ್ತು. ಮಾನಸಿಕ ರೋಗಿಗಳು ಮನೇಲಿರ್ತಾಯಿದ್ರು. ಈಗಾದರೆ ಮಾನಸಿಕ ರೋಗಿಗಳಿದ್ದರೆ ಅವ್ರನ್ನ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಹಾಕ್ತಾರೆ ಅಥವಾ ನಿಮ್ಯಾನ್ಸ್ಗೆ ಹಾಕ್ತಾರೆ. ಅವರೇ ನೋಡ್ಕೊಳ್ತಕ್ಕಂಥ ವ್ಯವಸ್ಥೆ, ಚಿಕಿತ್ಸೆ ಗೌರ್ಮೆಂಟ್ ಮಾಡಿದೆ. ಆದರೆ ಭಾಳ ಹಿಂದಿನ ಕಾಲದಲ್ಲಿ ಇವೆಲ್ಲ ಇರಲಿಲ್ಲ. ಭಾಳ ಜನಕ್ಕೆ ಈ ಪ್ರೀತಿ ಇರೋರಿಗೂ ಅಥವಾ ಅವ್ರ ಮೇಲೆ ಅಭಿಮಾನ ಇರೋರಿಗೂ ಕೂಡ ಅವ್ರನ್ನ ನೋಡ್ಕೊಳ್ಳೋರು. ಯಾವುದೇ ಒಂದು ಸಂದರ್ಭದಲ್ಲಿ ಅತಿರೇಕಕ್ಕೆ ಹೋಗುತ್ತೆ ಅವರ ಹುಚ್ಚಾಟ, ರಂಪಾಟ, ಅವರ ಮಾನಸಿಕ ಸ್ಥಿತಿಗಳು. ಅದು ಅವರ ಜೀವನದ ಮೇಲೆ, ಅಂದರೆ ಅವ್ರ ಜೊತೆಲಿರ್ತಕ್ಕಂಥ ಜೀವನದ ಮೇಲೆ ಹೆಚ್ಚು ಪರಿಣಾಮ ಬಿದ್ದಾಗ ಅವ್ರಿಗೆ ಒಂದು ಸ್ವಲ್ಪ ಸಮಸ್ಯೆಯಾಗಿ ಈ ಮಾಂತ್ರಿಕರ ಹತ್ರ ಕರ್ಕೊಂಡು ಹೋಗ್ತಾರೆ. ಸೊ ಈ ಮಾಂತ್ರಿಕರ ಹತ್ರ ಕರ್ಕೊಂಡು ಹೋದಾಗ 2 ವಿಚಾರಗಳನ್ನ ಹೇಳ್ತೀನಿ.
ತುಂಬ ಜನಕ್ಕೆ ಮೆಂಟಲ್ ಪ್ರಾಬ್ಲಮ್ ಇದ್ದಾಗ ಕರೆಂಟ್ ಶಾಕ್ ಕೊಡ್ತಾರೆ, ಕೇಳಿರ್ತೀವಲ್ಲ, ಕರೆಂಟ್ ಶಾಕ್ ಕೊಡ್ತಾರೆ, ಶಾಕ್ ವೇವ್ಸ್ ಕೊಡ್ತಾರೆ, ಅವ್ರಿಗೆ ಹಿಂಗೆ ಅಂತಾರೆ. ನಾವು ಎಷ್ಟೊಂದು ಮೂವಿಲೂ ನೋಡಿರ್ತೀವಿ. ಹಾಗೆ ಅದೇ ಥರ ಒಂದು ತದ್ವಿರುದ್ಧವಾಗಿ ಅವ್ರಿಗೆ ಭಯ ಬೀಳಿಸ್ಬೇಕು ಅಂತ ಹೇಳಿ ಕೋಲಲ್ಲಿ ಹೊಡಿತಕ್ಕಂಥದ್ದು ಅಥವಾ ಬೆದರಿಸ್ತಕ್ಕಂಥದ್ದು ಅಥವಾ ದೇವ್ರ ಮುಂದೆ ಕೂತ್ಕೊಂಡು ಅವ್ರಿಗೆ ಮಾನಸಿಕವಾಗಿ ಸ್ಟ್ರೆಂತ್ ಬರಲಿ ಅಥವಾ ಸೈಲೆಂಟ್ ಆಗಲಿ ಅನ್ನೋ ಒಂದು ವಿಚಾರದಲ್ಲಿ ಇದು ಮೈಂಡ್ ಗೇಮ್ ಅಂತ ನಾನು ಕರಿತೀನಿ ಅಷ್ಟೇ ಹೊರತು ಈ ದೆವ್ವ ಭೂತ ಅನ್ನೋದು ಅಲ್ಲಿ ಸೇರಿಸಿದ್ದಾರೆ. ಹಾಗಾದ್ರೆ ದೆವ್ವ ಭೂತ ಇಲ್ವಾ ಗುರುಜಿ? ಖಂಡಿತ ಇದೆ. ಈ ರೀತಿ ಮಾನಸಿಕವಾಗಿರ್ತಕ್ಕಂಥ ಕಾಯಿಲೆಗೂ ದೆವ್ವಕ್ಕೂ ಸಂಬಂಧ ಇಲ್ಲ. ಮಾನಸಿಕ ಕಾಯಿಲೆನೇ ಬೇರೆ, ಈ ದೆವ್ವ ಭೂತನೇ ಬೇರೆ. ಯಾರಿಗೂ ಕೂಡ ಮೈ ಮೇಲೆ ದೆವ್ವ ಬರ್ತಕ್ಕಂಥದ್ದು. ಇನ್ನೊಂದು ಭಾಳ ದೊಡ್ಡ ವಿಚಾರ ಅಂದರೆ ಈ ಕೆಲವು ಆತ್ಮಚಿಕಿತ್ಸೆ ಅಂತ ಮಾಡ್ತಾರೆ. 2 ಆತ್ಮ ಇದೆ, 3 ಆತ್ಮ ಇದೆ ಅಂತ. ಅದರಷ್ಟು ಬೋಗಸ್ ಇನ್ನೊಂದಿಲ್ಲ. ಇರೋ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಆತ್ಮಕ್ಕೆ ಜಾಗ ಇಲ್ಲ ಇಲ್ಲಿ. ಆ ಆತ್ಮ ಹೋದ್ರು ಒಂದು ಹೋಯ್ತು. 2 ಆತ್ಮ ಇಟ್ಕೊಂಡ್ರೆ ಈಗ ನಾನು ಇನ್ನೊಂದು ಪ್ರಶ್ನೆ ಇವ್ರಿಗೆಲ್ಲ ಕೇಳ್ತೀನಿ. ಆತ್ಮಗಳು ಇದ್ದಾವೆ ಅಂತ ಕೆಲವು ಆತ್ಮಚಿಕಿತ್ಸೆ ಕೊಡ್ತಿರಲ್ಲ, ಯಾಕೆ ಆತ್ಮ ಒಳ್ಳೆ ಆತ್ಮ ಬರೋಲ್ಲ? ನಿಮ್ಮ ಪ್ರಕಾರ ಯಾವಾಗ ಹೇಳಿದ್ರು ಕೂಡ ಕೆಟ್ಟ ಆತ್ಮಗಳೇ ಬರಬೇಕಾ? ಅವರಿಗೆ ಒಂದು ಪ್ರಶ್ನೆ, ಆತ್ಮಚಿಕಿತ್ಸೆ ಮಾಡ್ತಕ್ಕಂಥವ್ರಿಗೆ ಒಂದು ಪ್ರಶ್ನೆ. ನೀವು ಯಾವಾಗ ನೋಡಿದ್ರು ಒಬ್ಬರ ಮೈ ಮೇಲೆ ಅವರು ಸರಿ ಇಲ್ಲ ಅಂತಂದಾಗ ಆ ಆತ್ಮ ಬಂದಿದೆ, ಈ ಆತ್ಮ ಬಂದಿದೆ, ಹಂಗೆ ಅಂತ ಬಂದಿದೆ ಅಂತ ನಿಮಗೆ ಅದೇ ಥರ ನಿದರ್ಶನದಲ್ಲಿ ಬೇರೆನೂ ತೋರಿಸಿ. ಇವ್ರಿಗೆ ನೋಡಿ ಒಂದು ಆತ್ಮ ಆಲ್ರೆಡಿ ಇದೆ, ಇನ್ನೊಂದು ಆತ್ಮ ಬಂದು ಸೇರಿಕೊಂಡಿದೆ, ಅದು ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದೆ, ದೊಡ್ಡ ದೊಡ್ಡ ಆವಿಷ್ಕಾರಗಳು, ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿಸ್ತಾ ಇದೆ ಅವ್ರ ಕೈಯಲ್ಲಿ, ಆ ಆತ್ಮದ ಹೆಸರಿದು, ಅದು ಈ ಥರ ಇತ್ತು, ಈ ಥರ ಇತ್ತು ಅಂತ ಸ್ಟೋರಿ ಮಾಡಿ. ಕೆಟ್ಟದ್ದನ್ನು ಪ್ರಚೋದನೆ ಮಾಡೋದು ಮನುಷ್ಯನ ಅಥವಾ ಈ ಒಂದು ದುರಹಾಸೆಗೆ ಮಾಡ್ತಕ್ಕಂಥ ಒಂದು ಭಾಳಷ್ಟು ವಿಚಾರ. ಹಾಗೆ ಇಂದಿನ ಕಾಲದಲ್ಲಿ ಈ ಬೇವಿನ ಸೊಪ್ಪಿರುತ್ತೆ, ಬೇವಿನ ಸೊಪ್ಪಲ್ಲಿ ನೀರಿಗೆ ಅದ್ದುಬಿಟ್ಟು ಮುಖಕ್ಕೆ ಹೊಡಿತಾರೆ, ಚೆಲ್ತಾರೆ. ಯಾಕೆ ಅಂದರೆ ಬೇವಿನಲ್ಲಿ ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಇದೆ. ಬೇವಿನಲ್ಲಿ ಸ್ವಲ್ಪ ಮಟ್ಟಿಗೆ ಈ ಒಂದು ನರ್ವಸ್ ಸಿಸ್ಟಮ್ನ ಚೇಂಜ್ ಮಾಡ್ತಕ್ಕಂಥ ಒಂದು ಪ್ರಾಪರ್ಟೀಸ್ ಇದೆ. ಅದನ್ನು ನೀರಿಗೆ ಅದ್ದಿದಾಗ ಆ ಒಂದು ನೀರು ಎನರ್ಜೈಸ್ ಆಗಿ ಅದನ್ನು ಹಾಕಿದಾಗ ಕಣ್ಣೊಳಗಡೆ, ಮೂಗೊಳಗಡೆ, ಬಾಯೊಳಗಡೆ ಒಂದು ಸ್ವಲ್ಪ ಅದರ ಒಂದು ಅಂಶ ಒಳಗೆ ಹೋಗುತ್ತೆ. ನೀರು ಅಂಶ ಹೋಗಿ ಶಾಂತವಾಗ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅಂಥೇಳಿ ಆಯುರ್ವೇದದಲ್ಲಿ ಕೊಟ್ಟಿದ್ದಾರೆ. ಆಯುರ್ವೇದ ಪದ್ಧತಿಯಲ್ಲಿ ಬೇಕಾದ್ರೆ ಕೇಳ್ಬೋದು ಯಾರಿಗಾದರೂ ಬೇವಿನ ಸೊಪ್ಪಿನ ಉಪಯೋಗಗಳೇನು ಅಂತ ಹೇಳ್ತಾರೆ. ಈಗ ಡಯಾಬಿಟಿಸ್ ಹೋಗೋಕ್ಕೂ ಹೆಲ್ಪ್ ಆಗುತ್ತೆ, ಮತ್ತು ರೋಗ ನಿರೋಧಕ ಶಕ್ತಿ ಹೋಗೋಕ್ಕೂ ಹೆಲ್ಪ್ ಆಗುತ್ತೆ, ಇಮ್ಯುನಿಟಿನೂ ಬರುತ್ತೆ. ಅದನ್ನು ಒಂದು ರೀತಿ ಅದರಿಂದ ಒಂದು ನೀರು ಚುಮುಕಿಸಿದಾಗ ಆ ಸ್ಕಿನ್ ಪೋರ್ಸು ಮೈಯಲ್ಲಿ, ಇದರಲ್ಲಿ ಕಿವಿಲಿ, ಕಣ್ಣಲ್ಲಿ ಒಂದು ಸ್ವಲ್ಪ ಅದು ಅಬ್ಸರ್ವ್ ಮಾಡಿ ಅವ್ರನ್ನ ಸ್ವಲ್ಪ ರೋಗವನ್ನು ಒಂದು ಸರಿದೂಗಕ್ಕೆ ಹೆಲ್ಪ್ ಮಾಡೋಕ್ಕೆ ಅದೊಂದು ಮಾಡ್ತಾಯಿದ್ರು. ಅದು ಬಿಟ್ಬಿಟ್ಟು ಇವತ್ತಿಂದು ಏನು ಅಂತ ಮಾಟ ಮಂತ್ರ ಅಂತಂದರೆ ಅಲ್ಲೊಂದು ನೀರಿರುತ್ತೆ, ಅಲ್ಲೊಂದು ಬೇವಿನ ಸೊಪ್ಪಿರುತ್ತೆ. ಆ ಬೇವಿನ ಸೊಪ್ಪಲ್ಲಿ ಹಿಂಗಂದರೆ ಅದು ಮಾಟ ಮಂತ್ರ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲಿರ್ತಕ್ಕಂಥ ಒಂದು ಆಯುರ್ವೇದ ಗುಣಗಳನ್ನು ತೊಗೊಳ್ಬೇಕು. ಯಾಕಂದರೆ ಇದು ನಡೆದಿದ್ದು ಯಾವಾಗ ನಮ್ಮ ಹತ್ರ ಮೆಡಿಸಿನ್ ಬಂದಿರಲಿಲ್ಲ, ಯಾವಾಗ ನಮ್ಮ ಹತ್ರ ಯಾವುದೇ ಆಗಿರ್ತಕ್ಕಂಥ ಯುನಾನಿ ಪದ್ಧತಿ ಅಥವಾ ಆಯುರ್ವೇದಿಕ್ ಪದ್ಧತಿ ಕೂಡ ಅಥವಾ ಈಗಿರ್ತಕ್ಕಂಥ ಆಲೋಪಿ ಪದ್ಧತಿನೂ ಇರಲಿಲ್ಲ. ಅವಾಗ ಏನೋ ಒಂದು ಗಿಡಮೂಲಿಕೆಯಲ್ಲಿ ಏನೇನು ಸಿಗುತ್ತೋ ಎಲ್ಲ ಮಾಡ್ತಾಯಿದ್ರು. ಹಾಗೆ ಯಾರಿಗಾರು ಈ ಥರ ಮಾನಸಿಕ ಸಮಸ್ಯೆ ಇದ್ದರೆ ಕೆಲವು ಸೊಪ್ಪುಗಳನ್ನ ತಂದು ಅರೆದು ಅವರಿಗೆ ಮುಖದ ಮೇಲೆ, ತಲೆ ಮೇಲೆ, ಮೈ ತುಂಬ ಹಾಕೋರು. ಯಾಕೆಂದರೆ ಡಾಕ್ಟ್ರೇ ಹೇಳ್ತಾರೆ, ಎನಿಥಿಂಗ್ ಯು ಅಪ್ಲೈ ಟು ದಿ ಸ್ಕಿನ್ ಇಟ್ ಎಂಟರ್ಸ್ ದಿ ಬಾಡಿ. ಸ್ಕಿನ್ನಲ್ಲಿ ನಾವು ಏನೇ ಹಾಕಿದ್ರೂ ಕೂಡ ಎಂಟ್ರಾಗುತ್ತೆ ಬಾಡಿ ಒಳಗಡೆ. ಅದು ವೆರಿ ಈಸಿ. ಪ್ರತಿಯೊಂದು ಕೂಡ ನಾವು ಏನು ಸ್ಕಿನ್ ಮೇಲೆ ಲೇಪನ ಮಾಡ್ತೀವೋ ಅದರದ್ದು ಸಣ್ಣ ಅಂಶ ಇಟ್ ಎಂಟರ್ಸ್ ದಿ ಪೋರ್ಸ್, ಥ್ರೂ ದಿ ಪೋರ್ಸ್ ಇಟ್ ಎಂಟರ್ಸ್. ಸೊ ಹಾಗಿರ್ಬೇಕಾದ್ರೆ ಇವ್ರು ಯಾವುದಾದೋ ಒಂದು ಅಪ್ಲೈ ಮಾಡಿರ್ತಾರೆ ಅನುಭವದಿಂದ, ಇಂಥ ಮಾನಸಿಕವಾಗಿರ್ತಕ್ಕಂಥವ್ರಿಗೆ ಇಂಥ ಗಿಡಮೂಲಿಕೆ ಏನೋ ಒಂದು ಹರಿದು ಹಾಕಿದಾಗ ಒಳ್ಳೆಯದಾಗಿದೆ, ಇನ್ನೊಬ್ಬರು ಬಂದಾಗ ಅದನ್ನೇ ಉಪಯೋಗಿಸಿ ಹಚ್ಚಿದ್ದಾರೆ, ವಾಸಿಯಾಗಿದೆ. ಅದ್ರ ಜೊತೆಗೆ ಈ ಬೇವಿನ ಸೊಪ್ಪು ಯೂಸ್ ಮಾಡಿ ಹಾಕ್ತಕ್ಕಂಥದ್ದು ಅದೆಲ್ಲ ಇದೆ. ಇದು ಮಾನಸಿಕವಾಗಿರ್ತಕ್ಕಂಥ ಸ್ಥಿತಿಗೂ ದೆವ್ವ ಭೂತ ಇಟ್ಕೊಂಡಿದೆ ಅನ್ನೋಕ್ಕೂ ಸಂಬಂಧವಿಲ್ಲ. ಎರಡೂ ಬೇರೆ ಬೇರೆ ಸಬ್ಜೆಕ್ಟು. ಮತ್ತು ಈ ಹೊಡೆಯೋದು ಅದೆಲ್ಲ ಯಾಕೆ ಮಾಡ್ತಾರೆ ಗುರುಜಿ? ಅದು ನೋಡಿ, ನಾನು ಆಲ್ರೆಡಿ ಹೇಳಿದ್ದೀನಿ, ಒಬ್ಬ ಮನುಷ್ಯನಿಗೆ ಈ ಮಾನಸಿಕವಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಮನೇಲಿದ್ದಾಗ ಅವ್ರಿಗೆ ಹಿಂಸೆ ಆಗುತ್ತೆ. ಅವರು ಅದನ್ನು ಹತೋಟಿಗೆ ತೊಗೊಂಬರೋಕ್ಕಾಗದೇ ಇರ್ತಕ್ಕಂಥವ್ರು, ಈ ತಲೆಕೆಟ್ಟ ಇರ್ತಕ್ಕಂಥವ್ರು, ದುರುಳರು, ಮತ್ತು ಇದು ಯಾವುದೋ ಎಮ್ಮ ಆಶಾ ಅಂತ ಯಾರೋ ಎಮ್ಮ, ಆ ಎಮ್ಮ ಏನು ಕಲ್ತಿದೆಯೋ ಬರೀ ಮೂಢನಂಬಿಕೆ. ಈಗ ಪ್ರಚಾರ ಗಿಟ್ಟಿಸ್ಕೊಳ್ಳೋಕ್ಕೆ ಊರಲ್ಲಿ ನಾನು ಮಂತ್ರವಾದಿ ಅದು ಕಲ್ತಿ ಅಂತ ಯಾರು ಬೇಕಾದ್ರೂ ಚೇಂಜ್ ಆಗಿಬಿಡ್ಬೋದು. ಅದಕ್ಕೆ ಹಿನ್ನೆಲೆ ಆಗಲಿ, ಕಲ್ತಿರ್ತಕ್ಕಂಥ ಒಂದು
ಇದಾಗಲಿ ರೂಪವಾಗಲಿ ಅಥವಾ ತಿಳ್ಕೊಂಡಿರ್ತಕ್ಕಂಥ ಒಂದು ಗುರುಗಳಾಗಲಿ ಏನೂ ಇರಲ್ಲ. ಸುಮ್ಮನೆ ನಾನು ಒಂದು ಮಾಟ ಮಂತ್ರ ತೆಗಿತಕ್ಕಂಥ ಒಂದು ವ್ಯಕ್ತಿ, ಜನ ಮರಳೋ ಜಾತ್ರೆ ಮರಳೋ ಅಂತ ಹೇಳ್ತಕ್ಕಂಥದ್ದು ಈ ಸಮಸ್ಯೆ ಬರ್ತಕ್ಕಂಥದ್ದೇ ಪಬ್ಲಿಕ್ ಅವರಿಂದ. ಒಂದು ಕಡೆ ಇಲ್ಲಿ ಜ್ಯೋತಿಷ್ಯ ಮೂಢನಂಬಿಕೆನ ಬೈಯುವಂಥ ಒಂದು ಸೆಗ್ಮೆಂಟ್ ಇದೆ. ಇನ್ನೊಂದು ಕಡೆ ಈ ಮೂಢನಂಬಿಕೆ ದೆವ್ವ ಭೂತ ಮಾಟ ಮಂತ್ರ ಅಂತ ಅದ್ರ ಹಿಂದೆ ಬೀಳ್ತಕ್ಕಂಥ ಒಂದು ಸೆಗ್ಮೆಂಟ್ ಇದೆ. ಇವೆರಡೂ ಕೂಡ ಪಬ್ಲಿಕ್ಕಲ್ಲಿ ಇಬ್ಬರು ಒಂದಾದರೆ ಮೂಢನಂಬಿಕೆ ತೊಳಗಿಸ್ಬೋದು. ಈ ಕಡೆ ಇರೋರು ಯಾರ್ಯಾರು ಬೇಕೋ ಅವ್ರು ಕಮೆಂಟ್ ಹಾಕ್ತಾರೆ, ಈ ಕಡೆ ಇರೋರು ಹೇಳಿದ್ದೆಲ್ಲ ನಿಜ ಅಂತ ಹೇಳಿ ಇದು ಮಾಡ್ತಾರೆ. ಇವತ್ತು ಯೂಟ್ಯೂಬಲ್ಲಿ ನಿಮಗೆ ಸಾಕಷ್ಟು ವಿಚಾರಗಳು ಬರ್ತವೆ. ನಿಮಗೆ 24 ಗಂಟೆಗಳಲ್ಲಿ ವಶೀಕರಣ, ನಿಮ್ಮ ಸ್ತ್ರೀ ವಶೀಕರಣ, 24 ಗಂಟೆಯಲ್ಲಿ ನೀವು ಬಯಸಿದ ಹೆಣ್ಣು ನಿಮ್ಮ ಹತ್ರ ಬರುತ್ತೆ. ಇವೆಲ್ಲ ಏನು ಬರುತ್ತೆ ಏನಾಗುತ್ತೆ? ನಾನು ಆಫ್ರಿಕಾದಲ್ಲಿ ಯಾರೋ ಒಂದು ಹುಡುಗಿ ನೋಡಿದ್ದೀನಿ, ತುಂಬ ಚೆನ್ನಾಗಿದ್ಲು, ಅವ್ರನ್ನ ಬರ್ಸಿ ನೋಡೋಣ. ಅವಳು ಏನು ವಶೀಕರಣ, ಅವ್ರು 24 hours ಹಾಕಿದ ತಕ್ಷಣ ಅಲ್ಲಿ ಪಾಸ್ಪೋರ್ಟ್ ಎಲ್ಲ ಅವ್ರಿಗೆ ಎಂಬೆಸಿಗೆ ಹೋಗಿ ಕೊಟ್ಟು ಎಲ್ಲಿ ನಾವು ಗುರೂಜಿ ಕರೆದಿದ್ದಾರೆ ಅಂತ ಓಡಿ ಬರ್ತಾರ. ಇದೆಲ್ಲ ಮೂಢನಂಬಿಕೆ. ಯಾರಿಗಿವೆಲ್ಲ ಆಗುತ್ತೆ ಅಂದರೆ ಎಗೇನ್ ಮಾನಸಿಕವಾಗಿರ್ತಕ್ಕಂಥವ್ರು ಯಾರೋ ಒಬ್ರು ಇಷ್ಟಪಟ್ಟಿರ್ತಾರೆ, ಪ್ರೀತಿ ಮಾಡಿರ್ತಾರೆ, ಬಿಟ್ಟೋಗಿರ್ತಾರೆ. ಜ್ಯೋತಿಷ್ಯದಲ್ಲಿ ಕರ್ಮಫಲದಲ್ಲಿ ಅವರು ಪ್ರೀತಿ ಮಾಡೋದು ತೋರಿಸಿರುತ್ತೆ, ಬಿಟ್ಟೋಗಿರೋದು ತೋರಿಸುತ್ತೆ, ಮತ್ತೆ ಬರ್ತಾರಾ ಅಂತಲೂ ತೋರಿಸಿರುತ್ತೆ. ಈ 3 ಪಾಯಿಂಟ್ ಇದ್ದೇ ಇರುತ್ತೆ. ಇದು ಸೈಂಟಿಫಿಕ್ ಪ್ರೋಸೆಸ್ಸಲ್ಲಿ ಬರುತ್ತೆ ಕರ್ಮಫಲದಿಂದ. ಈ ಮಧ್ಯದಲ್ಲಿ ಆಗ್ತಕ್ಕಂಥ ಘಟನೆಗಳಿದಾವಲ್ಲ, ಇದನ್ನೆಲ್ಲ ಎನ್ಕ್ಯಾಶ್ ಮಾಡ್ತಕ್ಕಂಥ ಡೋಂಗಿ ಬಾಬುಗಳಿಂದನೇ ಜ್ಯೋತಿಷ್ಯ ಹಾಳಾಗಿರೋದು. ಅವ್ರೇನು ಮಾಡ್ತಾರೆ, ನಮ್ಮ ಹತ್ರ ತಂತ್ರಗಳಿದೆ, ಅದಿದೆ ಇದಿದೆ, ನಾವೇನೇನೋ ಮಾಡ್ತೀವಿ. ಏನೂ ಮಾಡಲ್ಲ. ಸುಮ್ಮನೆ ಏನೋ ಒಂದು ಇಷ್ಟುದ್ದ ಬೇರನ್ನ ಕರಿ ಬಟ್ಟೆಲಿ ಸುತ್ತಿ ಕಳಿಸೋದು, ಎಂಥದೋ ಅಲ್ಲಿ ಏನೋ ಆಗಿದೆ ಅಂತ ಹೇಳೋದು, 48 ದಿವಸದಲ್ಲಿ ಬರುತ್ತೆ ಅಂತ ಹೇಳೋದು, ಅದಕ್ಕೆ 2,000 ಇಸ್ಕೊತಾರೆ. 48 ದಿವಸದೊಳಗಡೆ ಅವ್ರಿಗೆ ಮತ್ತೆ ಕಾಲ್ ಹೋಗುತ್ತೆ. ನೋಡಮ್ಮ, ಪೂಜೆಯಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಬಂತು, ದೊಡ್ಡ ಗಂಡಾಂತರ ಇದೆ ಅಂತ ಬರ್ತಾ ಇದೆ, ಅವರಿಂದ ನಿಮಗೆ ಎಫೆಕ್ಟು ಆಗುತ್ತೆ ಅಂತಿದೆ, ಮತ್ತು ಅವ್ರು ಲೈಫ್ ಲಾಂಗ್ ಸಿಗೋದೇ ಥರ ಇದೆ. ಒಂದು ಕೆಲಸ ಮಾಡಿ, ನಮ್ಮ ಗುರುಗಳನ್ನ ಕೇಳಿದ್ವಿ, ಒಂದು ಪೂಜೆ ಮಾಡು ಅಂತ ಹೇಳಿದ್ರು. ಅದಕ್ಕೊಂದು 15,000 ಆಗುತ್ತಮ್ಮ, ಅದು ಕೊಟ್ಬಿಟ್ರೆ ನಿಮಗೆಲ್ಲ ಬಂದುಬಿಡ್ತಾರೆ, ವಿತಿನ್ 48 ಡೇಸ್ ಬಂದುಬಿಡ್ತಾರೆ. ಮತ್ತೆ ಅವ್ರು ಏನೋ ಆಸೆಯಿಂದ 15,000 ಆಗ್ತಾರೆ. 2 ಆಯಿತು, ಇಲ್ಲ 5 ಆಯಿತು. ಇನ್ನೊಂದು ವಾರ ಬಿಟ್ಕೊಂಡು ನಮ್ಮ ಗುರುಗಳ ಇಲ್ಲಿ ಬಂದಿದ್ದರು, ನಿಮ್ಮ ಒಂದು ಫೋಟೋ ನೋಡಿದ್ರು, ನೀವು ಫೋಟೋ ಕಳಿಸಿದ್ರಲ್ಲಿ ನೋಡಿದ್ರು, ತುಂಬ ದೊಡ್ಡ ವಾಮಾಚಾರ ಆಗಿದೆ, ಕೇರಳಕ್ಕೆ ಹೋಗಬೇಕು, ಕೊಳ್ಳೇಗಾಲಕ್ಕೆ ಹೋಗಬೇಕು, ಹಿಮಾಲಯಕ್ಕೆ ಹೋಗಬೇಕು, ಯಾವುದೋ ಒಂದು ಹೆಸರು, ನಾನು ಊರಿನ ಹೆಸರು ಇಂಪಾರ್ಟೆಂಟಾಗಿ ಹೇಳ್ತಲ್ಲ, ಈ ಹೆಸರು ಬಳಸ್ಕೊಂಡು ತುಂಬ ದೊಡ್ಡ ಪೂಜೆ ಆಗಬೇಕು, ಇಲ್ಲಾಂದ್ರೆ 48 ಈಗ ಮಾಡಿದ್ದೆಲ್ಲ ವೇಸ್ಟಮ್ಮ. ಗುರುಗಳು ಬಂದಾಗ ಅವ್ರ ಕೈಯಲ್ಲಿ ನಾವೆಲ್ಲ ಹೇಳೋಕ್ಕಾಗಲ್ಲ, ನಾವಾದರೆ ನಮ್ಮ ಲೆವೆಲಲ್ಲಿ ಮಾಡ್ತೀವಿ. ಅವ್ರಂದ್ರೆ 2 ಲಕ್ಷ 3 ಲಕ್ಷ ಹಾಗೇ ಆಗುತ್ತೆ, ಅಲ್ಲಿ ಹೇಳ್ತಾರೆ, ಅಲ್ಲಿ ಹಾಕ್ತಾರೆ, ಇವ್ರದ್ದು ಎಷ್ಟಿದೆ, ಎಷ್ಟು ಕೀಳ್ಬೋದು, ಅಲ್ಲಿ ಬರುತ್ತೆ. ಇದಾದ ನಂತರ ಬರ್ತಕ್ಕಂಥ ಒಂದು ವಿಚಾರ, ಅವರು ಹಂಗೂ ಹಿಂಗೂ ಒಪ್ಕೊಂಡು 50ಕ್ಕೆ ಬರ್ತಾರೋ, 75ಕ್ಕೆ ಬರ್ತಾರೋ, 1 ಲಕ್ಷಕ್ಕೆ ಬರ್ತಾರೋ ಕೊಡ್ತಾರೆ. ಕೊಟ್ಟಾದಮೇಲೆ ಇನ್ನೂ ಒಂದಷ್ಟು ಕೀಳ್ಬೋದಾ ಅಂತ ನೋಡ್ತಾರೆ. ಯಾವಾಗ ಇವ್ರಿಗೆ ರೇಗುತ್ತೋ ಸ್ವಿಚ್ ಆಫ್, ಬ್ಲಾಕ್ಡ್. ಇವತ್ತಿನ ದಂಧೆ ನಡೀತಾ ಇರ್ತಕ್ಕಂಥದ್ದು ಇದು ದಂಧೆ. ಇದೆಲ್ಲ ಮೂಲ ಕಾರಣ ಯಾಕೆ? ನಮಗೆ ಬಯಕೆಯಿಂದ, ನಮ್ಮ ಆಸೆಯಿಂದ. ಯಾರನ್ನೂ ಇಷ್ಟಪಟ್ಟಿರ್ತೀವಿ, ಮೋಸ ಹೋಗಿ ಹೊಟ್ಟೋಗಿರ್ತಾರೋ ಅಥವಾ ಬಿಟ್ಟು ಹೋಗಿರ್ತಾರೋ ಪರಿಸ್ಥಿತಿಯಿಂದ. ಇದೆಲ್ಲ ಜಾತಕದಲ್ಲಿ ಕ್ಲಿಯರಾಗಿರುತ್ತೆ. ಲಾಸ್ ಆಫ್ ಲವ್ ಅಂತಿದೆ. ಇದನ್ನೆಲ್ಲ ಏನು ಮಾಡ್ತಾರೆ, ಈ ಸಮಸ್ಯೆ ಇರೋರನ್ನ ಎನ್ಕ್ಯಾಶ್ ಮಾಡ್ಕೊಳಕ್ಕೆ ಇವರೆಲ್ಲ ಬರ್ತಾರೆ. ಈ ಪಾಯಿಂಟು. ಸೊ ಈಗ ದೆವ್ವ ಬಿಡಿಸೋದೂ ಅದೇ ಸಿಸ್ಟಮಲ್ಲೇ ಬಂತು. ಒಬ್ಬರು ಮಾನಸಿಕವಾಗಿ ಒಬ್ಬ ಗಂಡ ಬಿಟ್ಟು ಹೋಗಿದ್ದಾನೆ, ಅವ್ನು ಬರ್ತಾ ಇಲ್ಲ, ಅವ್ರಿಗೂ ಕೂಡ ಇದೇ ಅಪ್ಲಿಕೇಶನ್ ಮಾಡ್ತಾರೆ. ನೋಡಿ, ಇವರೆಲ್ಲ ಯಾಕೆ ಪಬ್ಲಿಕ್ಕಾಗಿ ಬರೋದಿಲ್ಲ? ಅಲ್ಲಿ ಕೆಲಸಗಳಾಗಲ್ಲ. ಪಬ್ಲಿಕ್ಕಾಗಿ ಬಂದು ಕೂತ್ಕೊಂಡು ಚಾಲೆಂಜ್ ಮಾಡಬೇಕು, ಇದಾಗುತ್ತೋ ಇಲ್ವೋ ಅಂತ. ನಾನು ಚಾಲೆಂಜ್ ಮಾಡ್ತೀನಿ. ಅವ್ರ ಹಾರೋಸ್ಕೋಪಲ್ಲಿ ಒಬ್ಬ ವ್ಯಕ್ತಿ ಬಿಟ್ಟು ಹೋದನು ಬರ್ತಾನೆ ಅಂತ ಅದೇ ತೋರಿಸುತ್ತೆ, ಬಂದೇ ಬರ್ತಾನೆ. ಗುಡ್ ಆ್ಯಂಡ್ ಬ್ಯಾಡ್ ಟೈಮ್ ತೋರಿಸುತ್ತೆ ಅಷ್ಟೇ. ಅದು ಬಿಟ್ಟರೆ ಏನೂ ಮಾಡಬೇಕಾಗೇ ಇಲ್ಲ ಜ್ಯೋತಿಷದಲ್ಲಿ. ಆ ಮಾನಸಿಕವಾಗಿರ್ತಕ್ಕಂಥ ವಿಚಾರಕ್ಕೆ ನಾವು ಸಾಂತ್ವನ ಕೊಡಬೇಕು. ಇದು ಸೈಕಾಲಜಿ ಅಂತ ಕರಿತೀವಿ. ಸೈಕಾಲಜಿ ಅಂತ ಒಂದು ಸಬ್ಜೆಕ್ಟ್ ಇದೆ ಅಲ್ವಾ? ಸೈಕಾಲಜಿ ಏನು ಮಾಡ್ತಾರೆ, ಬೇರೆ ಬೇರೆ ಸಬ್ಜೆಕ್ಟ್ ಹೇಳ್ತಾರೆ. ಯಾರೋ ಒಬ್ಬರಿಗೆ ಪ್ರೀತಿಲಿ ಮೋಸ ಹೋಗಿದ್ದಾರೆ, ನೋಡಮ್ಮ ಲೈಫ್ ಅಂದರೆ ಬರೀ ಪ್ರೀತಿ ಅಲ್ಲಮ್ಮ, ಸಾಧನೆ ಬೇರೆ ಎಲ್ಲ ಮಾಡಬೇಕು, ಇವೆಲ್ಲ ಹೇಳ್ಕೊಡ್ತಾರೆ. ಜ್ಯೋತಿಷ್ಯದಲ್ಲೂ ಅದೇ ಥರ. ನೋಡಮ್ಮ, ಇದು ಕಾಂಬಿನೇಷನ್ ನೋಡಿದ್ರೆ ನಿಮಗೆ ಅವರು ಸಿಗದೇ ಇರತಕ್ಕಂಥದ್ದು ಒಂದು ಪ್ರಶ್ನಾಶಾಸ್ತ್ರ ಬರ್ತಾ ಇದೆ. ಅದನ್ನೆಲ್ಲ ಬಿಟ್ಟು ಜಗತ್ತಲ್ಲಿ ಏನು ಸಾಧನೆ ಮಾಡಬೇಕು ಅಂತ ತೋರಿಸ್ತಾ ಇದೆ, ಮಾಡಿ. ಹಾಗೆ ಇವರು ಮುಂದೆ ಬರ್ತಕ್ಕಂಥ ಚಾನ್ಸಸ್ಸು ಸ್ವಲ್ಪ ತೋರಿಸ್ತಾ ಇದೆ. ವೆಯ್ಟ್ ಮಾಡಿ, ಸಮಾಧಾನ ಇರಿ, ಬಂದೇ ಬರ್ತಾರೆ. ಅಥವಾ ಬರೋದೇ ಇಲ್ಲ ಅಂತಂದರೆ ಅವರೇ ನಿಮ್ಮ ಲೈಫಲ್ಲ. ನಿಮ್ಮನ್ನು ನೀವು ಹೆಚ್ಚಾಗಿ ಇಷ್ಟಪಡಿ, ನಿಮ್ಮನ್ನು ನೀವು ಲವ್ ಮಾಡಿ ಜಾಸ್ತಿ ಅಂತ ಹೇಳ್ತಕ್ಕಂಥ ಒಬ್ಬರು ಸೈಕಾಲಜಿಸ್ಟು, ಒಬ್ಬರು ಜ್ಯೋತಿಷ್ಯ ಇಂಪಾರ್ಟೆಂಟು.
ಅಸ್ಟ್ರಾಲಜರ್ ಈಸ್ ಆಲ್ಸೋ ಎ ಸೈಕಾಲಜಿಸ್ಟ್. ಇದನ್ನು ಥಿಂಕ್ ಮಾಡಬೇಕು. ಅಸ್ಟ್ರಾಲಜರ್ ಈಸ್ ಆಲ್ಸೋ ಎ ಸೈಕಾಲಜಿಸ್ಟ್, ಬಟ್ ಸೈಕಾಲಜಿ ಯೂಸಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಕ್ಸ್ಪೆರಿಮೆಂಟ್. ಅಸ್ಟ್ರಾಲಜರ್ ಯೂಸಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ ಪ್ಲಸ್ ಸೈನ್ಸ್ ಫ್ರಮ್ ದಿ ಪ್ಲ್ಯಾನೆಟ್ಸ್. ಇಷ್ಟನ್ನು ಕಲ್ಮಿನೇಟ್ ಮಾಡಿ ಹಿ ವಿಲ್ ಡೆಲಿವರ್. ಈ ರೀತಿಯಾಗಿರ್ತಕ್ಕಂಥವರು ಜ್ಯೋತಿಷ್ಯ ಶಾಸ್ತ್ರನ ಯಾರಿಗೋ ಅನ್ಎಜುಕೇಟೆಡ್ ಕೈಯಲ್ಲೋ ಅಥವಾ ಈ ದುಡ್ಡು ಮಾಡಬೇಕು ಅನ್ನೋ ದುರಾಸೆಯಲ್ಲಿ ಬಂದಿರತಕ್ಕಂಥ ಕೈಗೋ ಬಂದಿರತಕ್ಕಂಥದ್ದು ವಿಷಾದನೀಯ. ಇದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಈಗ ಮಾಟ ಮಂತ್ರ ಮಾಡೋರು ಅಥವಾ ದೆವ್ವ ಬಿಡಿಸೋರು ಸರ್ಟಿಫೈಡ್ ಆಗಿರಬೇಕು. ಯಾವಾಗ ಸರ್ಟಿಫೈಡ್ ಆಗಿದೆ, ಗೌರ್ಮೆಂಟ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನಿಮಗೆ ಅಂದರೆ ಮಾಡಿ. ಗೌರ್ಮೆಂಟ್ ಹ್ಯಾಸ್ ಟು ಕಮ್ ಇನ್. ಈಗ ಅಸ್ಟ್ರಾಲಜಿನ ನಾವು ಸೈಂಟಿಫಿಕ್ ವೇಲಿ ಹೇಳ್ತೀವಿ, ಅದು ಒಂದು ರಿಲಿಜಿಯಸ್ ಅಲ್ಲಿರ್ತಕ್ಕಂಥದ್ದು, ಒಂದು ಧಾರ್ಮಿಕವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟು. ಪುರಾಣಗಳು ಕೂಡ ಅದನ್ನು ಹೇಳ್ಕೊಂಬಂದಿದೆ. ಅದನ್ನು ಒಂದು ನಿಯಮಿತವಾಗಿ ರಿಸ್ಟ್ರಿಕ್ಟ್ ಮಾಡಿದ್ರೆ ಒಳ್ಳೆಯದಾಗತ್ತೆ. ಇನ್ನು ಕೊನೆಯದಾಗಿ ದೆವ್ವ. ಖಂಡಿತ ದೆವ್ವ ಇದೆ, ಭೂತಾನೂ ಇದೆ. ನೋಡಿದ್ದೀರಾ? ನಾನು ನೋಡಿಲ್ಲ ಸರ್. ನೀವು ನೋಡಿದ್ದೀರಾ? ನೋಡಿಲ್ಲ ಸರ್. ಯಾರೂ ನೋಡೋಕ್ಕಾಗಲ್ಲ. ಆದರೆ ಅದನ್ನು ನೆಗೆಟಿವ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಐನ್ಸ್ಟೈನ್ ಕೂಡ ಹೇಳಿದ್ದಾರೆ, ಇನ್ ದಿ ಎಂಟೈರ್ ವರ್ಲ್ಡ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಬಿಟ್ಟು ಮ್ಯಾಟರ್ ಹ್ಯಾಸ್ ಗಾಟ್ ಎನರ್ಜಿ ಆ್ಯಂಡ್ ದೇರ್ ಆರ್ ಇನ್ಯೂಮರಸ್ ಇನ್ವಿಸಿಬಲ್ ಎನರ್ಜಿ ಸೆಂಟರ್ಸ್ ವೇರ್ ದೇ ಆಲ್ ವೈಬ್ರೇಟ್ ಇನ್ ಫ್ರೀಕ್ವೆನ್ಸೀಸ್ ಅಂತ ಹೇಳಿದ್ದಾರೆ. ಕಂಪನಾಂಕಗಳಲ್ಲಿ ಇರುತ್ತೆ. ಇವಾಗ ಈ ನಾವು ಕೂತಿರ್ತಕ್ಕಂಥ ಮಾತಾಡಿರ್ತಕ್ಕಂಥದ್ರಲ್ಲಿ ಒಂದು ಹಾಡು ಬರ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಕೇಳಿಸ್ತಾ ಇದೆಯಾ? ಅವಾಗ ಏನು ಮಾಡಬೇಕು, ಒಂದು ರೇಡಿಯೋ ತೊಗೋಬೇಕು, ಆ ಕಂಪನಾಂಕಗಳಿಗೆ ಟ್ಯೂನ್ ಮಾಡಬೇಕು. ಟ್ಯೂನ್ ಮಾಡಿದಾಗ ಅಲ್ಲಿ ಯಾರೋ ರಾಜ್ಕುಮಾರ್ ಹಾಡಿದ್ದು ಕೇಳಿಸುತ್ತೆ. ಅಂದರೆ ಆ ಫ್ರೀಕ್ವೆನ್ಸಿ ಸೆಟ್ ಮಾಡಿದ್ರೆ ಎಲ್ಲೋ ಹಾಡಿರೋರು, ಅದು ಬಂದಿದ್ದು ಎಲ್ಲಿಂದ? ಗಾಳಿಯಿಂದನೇ ತಾನೇ. ಫ್ರೀಕ್ವೆನ್ಸಿ ಅರ್ಥ ಆಯ್ತಲ್ಲ ನಾನು ಹೇಳಿದ್ದು? ಈಗ ಇನ್ನೊಂದು ಕಡೆ ಎಲ್ಲ ನ್ಯೂಸ್ ನಡೀತಾ ಇದೆಯಮ್ಮ, ನಂಗೆ ಕೇಳಿಸ್ತಾ ಇದೆ, ಯಾರೋ ನ್ಯೂಸ್ ಮಾತಾಡ್ತಾ ಇದ್ದಾರೆ, ನಾನಿಲ್ಲಿ ಕಿವಿಲಿ ಹಾಕ್ಕೊಂಡಿರ್ತೀನಿ ಆ ಫ್ರೀಕ್ವೆನ್ಸಿನ. ನೋಡಿ, ಯಾರೋ ನ್ಯೂಸ್ ಮಾತಾಡ್ತಾ ಇದ್ದಾರೆ, ಇವತ್ತೇನೋ ಘಟನೆ ನಡೀತಾ ಇದೆ, ಎಲ್ಲ ನ್ಯೂಸ್ ಕೇಳ್ತಾ ಇದ್ದಾರೆ ಅಂತ. ನನಗೇನು ಕೇಳಿಸ್ತಾ ಇಲ್ಲ. ಕೆಲಸ ಮಾಡಿ, ಆ ಕಂಪನಾಂಕಗಳನ್ನು ತೊಗೊಳಕ್ಕೆ, ಆ ಫ್ರೀಕ್ವೆನ್ಸಿನ ಇಡೋಕ್ಕೆ ಒಂದು ಸಾಧನೆ. ಹಾಗೆಯೇ ಈ ದೆವ್ವ ಭೂತ ಅಂತ ಇರ್ತಕ್ಕಂಥ ಒಂದು ನೆಗೆಟಿವ್ ಫ್ರೀಕ್ವೆನ್ಸೀಸ್ ಸ್ಪೆಕ್ಟ್ರಮಲ್ಲಿ ನಾವು ತೊಗೊಳ್ತೀವಿ. ಸ್ಪೆಕ್ಟ್ರಮಲ್ಲಿ ಬರ್ತಕ್ಕಂಥ ಒಂದು ನೆಗೆಟಿವ್ ಫ್ರೀಕ್ವೆನ್ಸೀಸ್ನ ಕಂಡುಹಿಡಿಯೋಕ್ಕೆ ಕೆಲವು ಮಷೀನ್ಸ್ ಇದ್ದಾವೆ. ಗೋಸ್ಟ್ ಫೈಂಡರ್ಸ್ ಅಂತಲೇ ಅದಕ್ಕೆ ಹೆಸರು ಹೇಳ್ತಾರೆ. ಅದನ್ನೇ ಇಟ್ಕೊಂಡು ಪಾಳು ಜಾಗದಲ್ಲಿ, ಒಂದು ಬಂಗಲೆಯಲ್ಲಿ ಅಥವಾ ಒಂದು ಮನೆಯೇ ಉಪಯೋಗಿಸ್ತಾ ಇರ್ತಕ್ಕಂಥ ಇದರಲ್ಲಿ ಅಲ್ಲಿ ಹೋಗಿ ಅಲ್ಲಿ ಚೆಕ್ ಮಾಡ್ತಾರೆ. ಆ ಮೂಲೆಯಲ್ಲಿ ಅಲ್ಲೆಲ್ಲ ಟಿಂಟಿ ಅಂತ ಹೊಡೆಯುತ್ತೆ, ಅಲ್ಲಿ ಫ್ರೀಕ್ವೆನ್ಸೀಸ್ ಇದೆ ಅಂತ. ಆ ಫ್ರೀಕ್ವೆನ್ಸೀಸ್ನ ದೆವ್ವ ಭೂತ ಅಂತ ಹೇಳ್ತಾರೆ. ಅದು ಯಾವುದೇ ಕಾರಣಕ್ಕೂ ಮನುಷ್ಯರಾಗಿರಲ್ಲ. ಈ ಜಗತ್ತಲ್ಲಿ, ಈ ಭೂಮಿಲಿ ಇನ್ನೂ ಏನೇನು ಅಡಗಿದೆಯೋ ಯಾರಿಗೆ ಗೊತ್ತು. ಮೊನ್ನೆ ರೀಸೆಂಟಾಗಿ ಈ ಜೀವಶಾಸ್ತ್ರದವರು ಒಂದು ಹೊಸ ಆರ್ಗ್ಯಾನಿಸಮ್ಸು ಕಂಡುಹಿಡಿದ್ರಂತೆ. ಒಂದು ಹೊಸ ಆರ್ಗ್ಯಾನಿಸಮ್ಸ್, ಅದು ನಮ್ಗೆ ಗೊತ್ತೇ ಇರಲಿಲ್ವಂತೆ. ಹುಡುಕ್ತಾನೇ ಇದ್ದಾಗ ಇದು ಯಾವುದೋ ವಿಚಿತ್ರವಾಗಿರ್ತಕ್ಕಂಥ ಯಾವುದೋ ಒಂದು ಹುಳ ಸಿಕ್ಕಿದೆಯಲ್ಲ, ಇದು ನೋಡೇ ಇಲ್ವಲ್ಲ, ಆ ಹುಳ ತಗೊಂಡು ಅದಕ್ಕೊಂದು ಹೆಸರು ಕೊಡ್ತಾರೆ. ಇನ್ನೂ ಕೂಡ 27 ಲಕ್ಷ ಸ್ಪೀಸೀಸ್ ಇದೆಯಂತೆ ಭೂಮಿ ಮೇಲೆ. 27 ಲಕ್ಷ ಇನ್ನೂ ಸ್ಪೀಸೀಸ್ ಇದೆಯಂತೆ. ಅದು ಇನ್ನೂ ಕಂಡುಹಿಡ್ದಿಲ್ವಂತೆ. ಸಮುದ್ರದ ಆಳದಲ್ಲಿ ಇನ್ನೂ ಬೇಕಾದಷ್ಟಾಗಿರ್ತಕ್ಕಂಥ ಜೀವರಾಶಿಗಳಿದ್ದಾವೆ, ಅದನ್ನೂ ಕಂಡುಹಿಡ್ದಿಲ್ಲ. ಇನ್ನು ಅದು ಬಿಟ್ಟು ಭೂಮಿ ಮೇಲಿರ್ತಕ್ಕಂಥ ಈ ಒಂದು ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂಥದ್ದು ಎಷ್ಟೊಂದಿದ್ದಾವೆ. ಯಾವಾಗ ಒಬ್ಬನಿಗೆ ರೋಗ ಬಂತು, ನಮ್ಮಲ್ಲಿರ್ತಕ್ಕಂಥ ಒಬ್ಬ ವಿಜ್ಞಾನಿ ಈ ರೋಗ ಏನೋ ಇದೆ ಅಂತ ಹೇಳಿ ಅವ್ರ ಬ್ಲಡ್ ಸ್ಯಾಂಪಲ್ ತೆಗೆದು ಒಂದು ಟೆಲಿಸ್ಕೋಪಲ್ಲಿ ತೊಗೊಂಡು ನೋಡಿದಾಗ ಅಲ್ಲಿ ವೈರಸ್ಸೋ ಬ್ಯಾಕ್ಟೀರಿಯಾ ಕಾಣಿಸ್ತು. ಅದ್ರ ಒಳಗಡೆ ನೋಡಿದ್ರೆ ತಾನೇ ಅಲ್ಲಿ ಕಾಣಿಸಿದ್ದು, ಕಣ್ಣಿಗೆ ಕಾಣಿಸ್ತಾ? ಹಾಗೆಯೇ ಕಣ್ಣಿಗೆ ಕಾಣಿಸ್ದೇ ಇರತಕ್ಕಂಥ ದೆವ್ವಭೂತ ಅನ್ನೋ ಒಂದು ನೆಗೆಟಿವ್ ಫ್ರೀಕ್ವೆನ್ಸೀಸ್ ಒಂದು ಮಷಿನ್ ಮುಖಾಂತರ ನೋಡ್ಬೋದು ಹೊರತು ಮಾನಸಿಕವಾಗಿರ್ತಕ್ಕಂಥ ವ್ಯಕ್ತಿಗೆ ಈ ನೆಗೆಟಿವ್ ಎನರ್ಜೀಸು ದೆವ್ವ ಅಂಟ್ಕೊಂಡಿದೆ ಅಂತ ಏನೂ ಇಲ್ಲ. ಅವರವರ ನ್ಯೂರಾನ್ಸ್, ಅವರವರ ಮೆದುಳ ಅಬ್ಲಾಂಗೇಟ ಮತ್ತು ಬ್ರೈನ್ ಫಂಕ್ಷನ್ ಇನ್ ವೇವ್ಸು ಡಿಸ್ಟ್ರಪ್ಟ್ ಆಗಿರುತ್ತೆ. ಅನೇಕ ಕಂಡೀಷನ್ಸ್ ಇರುತ್ತೆ. ಹುಟ್ಟಿರ್ತಕ್ಕಂಥ ಪರಿಸ್ಥಿತಿ ಅಥವಾ ಬೆಳೆದು ಬಂದಿರತಕ್ಕಂಥ ಒಂದು ಪರಿಸ್ಥಿತಿ ಅಥವಾ ಅವ್ರಿಗೇನಾದ್ರು ಆಘಾತ ಆಗಿರ್ತಕ್ಕಂಥ ಒಂದು ಪರಿಸ್ಥಿತಿ, ಇವೆಲ್ಲ ಪರಿಸ್ಥಿತಿ ಆರ್ಥಿಕವಾಗೂ, ಸಾಮಾಜಿಕವಾಗೂ, ದೈಹಿಕವಾಗೂ, ಮಾನಸಿಕವಾಗೂ ಬಂದಿರತಕ್ಕಂಥ ಒತ್ತಡಗಳಿಗೆ ಅವ್ರಿಗೆ ಒಂದು ಬ್ರೈನ್ ಸ್ಟ್ರೋಕ್ ಆಗ್ಬೋದು ಅಥವಾ ಬ್ರೈನ್ ಅಬ್ರೆಷನ್ಸ್ ಅಂತ ಕರಿತೀವಿ. ಇವೆಲ್ಲ ಆಗಿರೋದ್ರಿಂದ ಅದನ್ನು ನಮ್ಮ ಶಾಸ್ತ್ರದಲ್ಲಿ, ಜ್ಯೋತಿಷ್ಯದಲ್ಲಿ 8ನೇ ಮನೆ, 12ನೇ ಮನೆ ಮತ್ತು 3ನೇ ಮನೆ, 3, 8, 12 ದಶಾದಲ್ಲಿ ನಡೆದಾಗ, ವಿಶೇಷವಾಗಿ ಶನಿ, ಕೇತು, ಚಂದ್ರ, ರಾಹು ಮಾಡಿದಾಗ
ಮೆಂಟಲ್ ಅಬ್ರೆಷನ್ಸ್ ಅಂತ ಅದಕ್ಕೆ ನಾವು ಕರಿತೀವಿ. ಅದು ಅಗ್ರೆಸಿವ್ ಬಿಹೇವಿಯರ್ ಆಗಿರ್ಬೋದು, ಅಥವಾ ಇಂಟ್ರೋವರ್ಟ್ ಆಗಿರ್ಬೋದು, ಎಕ್ಸ್ಟ್ರೋವರ್ಟ್ ಆಗಿರ್ಬೋದು, ಅಥವಾ ಸ್ಯಾಡಿಸ್ಟ್ ಆಗಿರ್ಬೋದು, ಅಥವಾ ಅತಿರೇಕಕ್ಕೆ ಹೋಗಿ ಏನು ಮಾಡ್ತಾಯಿದ್ದೀವಿ ಅಂತ ಗೊತ್ತಿಲ್ಲದೆ ಇರ್ಬೋದು. ಇಷ್ಟೆಲ್ಲನೂ ಸೇರಿ ಮಾನಸಿಕ ಕಾಯಿಲೆ ಅಂತ ಜ್ಯೋತಿಷದಲ್ಲಿ ಬರೀತಾರೆ ಹೊರತು ಈ ಮಾನಸಿಕ ಕಾಯಿಲೆಗೆ ದೆವ್ವ ಹಿಡ್ಕೊಂಡಿದೆ ಅಂತ ಹೇಳ್ತಕ್ಕಂಥ ಒಂದು ವರ್ಗದವ್ರು ಹೇಳ್ತಕ್ಕಂಥದ್ದು ಜ್ಯೋತಿಷ್ಯಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ಎಸ್, ಗುರೂಜಿ ಹೇಳಿದ ಹಾಗೆ ಮಾನಸಿಕ ರೋಗಕ್ಕೂ ದೆವ್ವಭೂತಕ್ಕೂ ಕಂಪ್ಲೀಟಾಗಿ ಡಿಫ್ರೆನ್ಸ್ ಇದೆ. ಹಾಗಾಗಿ ಸಮಾಜದಲ್ಲಿ ವೈಜ್ಞಾನಿಕ ನೆಲೆಗಟ್ಟಿನ ಮೇಲಿರುವಂತಹ ಜ್ಯೋತಿಷ್ಯ, ಅದೇ ರೀತಿ ಬೋಗಸ್ ಆಗಿ ಏನು ನಡೀತಾ ಇದೆ, ಸೊ ಅವೆರಡನ್ನು ಕೂಡ ತಿಳ್ಕೊಂಡು ಸರಿಯಾದ ದಾರಿಯಲ್ಲಿ ನಡೀರಿ ಅಂತ ಹೇಳ್ತಾ, ಇಂಥ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಗುರೂಜಿಯವರ ತರಗತಿಗಳು ಕೂಡ ಆರಂಭ ಆಗ್ತಾ ಇದೆ. ಆಗಸ್ಟ್ 12ನೇ ತಾರೀಕಿನಿಂದ ಕೇವಲ 15 ದಿನಗಳಲ್ಲಿ ಇಂತಹ ಕುತೂಹಲಕಾರಿ ವಿಚಾರಗಳನ್ನು ಕೂಡ ನೀವು ತಿಳ್ಕೊಳ್ಬಹುದು. ಹಾಗಾಗಿ ಮಿಸ್ ಮಾಡ್ಕೊಳ್ಬೇಡಿ. ನೋಡ್ತಾ ಇರಿ ನಕ್ಷತ್ರ ನಾಡಿ ಕಾರ್ಯಕ್ರಮ. ನಮಸ್ಕಾರ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.